जय मंगलम जय नम पार्वती ದಾಸೋಹ ಬಂದಿರ ಅಂತಿರುತ್ತೆ. ಬಹುಶಃ ಯಾಕಂದ್ರೆ ಸಮಯ ಭಾಳ ತಗೊಂಡು ಮತ್ತು ನೀವು ದಾಸೋಹ ಅಲ್ಲೆಲ್ಲ ಕೂತು ಗುರುಗಳು ಬಂಗಾರ ಬಗ್ಗೆ ಹೇಳ ನೀವು ಬಂಗಾರ ನೋಡ್ಕೊಳ್ಳೋದು ಬಿಡೋದು ಮಾಡಕತ್ತಿರುತ್ತೆ. ನಾವು ನೋಡ್ಕೊತೀವಿ. ಹೌದಿ जगज्योति बसवेश्वर महाराज की, सिद्धारूढ़ महाराज की, लालिंग महाराज की, जगन माते महालक्ष्मी माता की, मल्लिकार्जुन महाराज की, जय अल्लाह महाराज की, अल्लाह कुछ माताडोर महाराज की. ಎಲ್ಲರಿಗೂ ಕುರಿತು ಪ್ರವಚನ ಜಯ ಅನ್ನೋದು ಹೌದು. ಮತ್ತು ಪ್ರವಚನ ಓದಂಗ ಬಹುಶಃ ಆದಿಮೂರ್ತಿ ವೇದಮೂರ್ತಿ ಸೋಕಲಾಮೂರ್ತಿ ನೀನೊಳಹೊಕ್ಕು ಹೇಗೆ ನುಡಿಸುವೆನೋ ಹಾಗೆ ನುಡಿಯುವ ಶ್ರೀಗುರುವೆ ಕೃಪೆಯಾಗು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಜಗದೊಡೆಯ ಸೃಷ್ಟಿಕರ್ತ ಶಂಭೋ ಶಂಕರ ಮಹಾದೇವನ ಪದಕ್ಕೂ ಕೂಡ ವಂದಿಸಿಕೊಂಡು ಎನ್ನ ಜ್ಞಾನಕ್ಕೆ ಜ್ಯೋತಿ ನೀಡಿದ ಆರಾಧ್ಯ ದೈವ ಶ್ರೀ ಪರಮ ಪೂಜ್ಯ ಶ್ರೀ ಶ್ರೀ ಶ್ರೋತಿ ಬ್ರಹ್ಮನಿಷ್ಠ ಮರಗುಂಡೇಶ್ವರಪ್ಪನವರ ಕರ್ತವ್ಯದಲ್ಲಿ ಕೂಡ ವಂದಿಸಿಕೊಂಡು ಈ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಜಗಜ್ಜನನಿ ಆದಿಶಕ್ತಿ ಜಗನ್ಮಾತೆ ಮಹಾಲಕ್ಷ್ಮಿ ಎಂದೇ ಪ್ರಖ್ಯಾತ ಹೊಂದಿರತಕ್ಕಂಥ ಡವಳೇಶ್ವರ ಗ್ರಾಮದ ಜಗನ್ಮಾತೆಯ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿಕೊಂಡು ಈ ಕಾರ್ಯಕ್ರಮದ 9 ದಿವಸದ ಪರ್ಯಂತರವಾಗಿ ಪ್ರವಚನವನ್ನು ನಡೆದಾಗಮಿಸಿರ್ತಕ್ಕಂಥ ಜುಕಾನಟ್ಟಿಯ ಬೆಳೆಸಿದ ಶ್ರೀಗಳಿಗೆ ಕೂಡ ಶರಣೆಂದು, ಅದರಂತೆ ಡವಳೇಶ್ವರ ಗ್ರಾಮದ ಮಲ್ಲಿಕಾರ್ಜುನ ಶ್ರೀಗಳಿಗೆ ಕೂಡ ಶರಣೆಂದು, ಈಗ ತಾನೇ ಸಂಗೀತದಲ್ಲಿ ಬಹಳ ನಿಪುಣರಾಗಿರ್ತಕ್ಕಂಥ ಬಹಳ ಸುಂದರವಾಗಿ ಬಾರಿಸಿ ಪದ್ಯದ ಮುಖಾಂತರ ತಮ್ಮೆಲ್ಲರಿಗೂ ವಿಶ್ವಡಿಸಿದಂಥ ಸಂಗೀತದ ಬಳಗದವರಿಗೆ, ನಿರೂಪಕರಿಗೆ, ಕಮಿಟಿಯ ಹಿರಿಯರಿಗೆ, ತಾಯಂದಿರಿಗೆ, ಮುದ್ದು ಮಕ್ಕಳಿಗೆ ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ, ಇವತ್ತು ನವರಾತ್ರಿಯ ನಿಮಿತ್ತವಾಗಿ ಪ್ರತಿ ದಿವಸ ಕೂಡ ಬಹಳ ಸುಂದರವಾಗಿರ್ತಕ್ಕಂಥ ಸತ್ಸಂಗ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ. ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಇವತ್ತು ಬಹುಶಃ ಎಷ್ಟನೇ ದಿನ? ಇವತ್ತು 8ನೇ ದಿನ. 8ನೇ ದಿನ ಅಂದರೆ 9ನೇ ದಿನ. ಮತ್ತಲ್ಲಿ ಒಪ್ಕೊತಾರೆ ನೋಡಿ, 9 ಸ್ವಾಮಿ 8ನೇ ದಿನ ಕ್ರಾಂತಿವಾಗಿದೆ. ಇವತ್ತು 8ನೇ ದಿನ. ಇದು ದುರ್ಗಾಷ್ಟಮಿ ಅಂತ ಕರೀತಾರೆ ಈ ದಿವಸ. ಏನಂತ? ದುರ್ಗಾಷ್ಟಮಿ ದಿವಸ ಅಂತ ಇವತ್ತು ವಿಶೇಷವಾಗಿರ್ತಕ್ಕಂಥದ್ದು ಈ ನವರಾತ್ರಿಯ ಹಬ್ಬ ಆಗಿದೆ. ಇವತ್ತು ಈ ಹಬ್ಬದ ನಿಮಿತ್ತವಾಗಿ ಜಗನ್ಮಾತೆಯ ಆರಾಧನಕ್ಕ ಒಂದು ದಿವಸ ಬರಬೇಕು ಅಂತ ಕೇಳಿದಾಗ ಬಹುಶಃ ನನಗೆ ಅನಿಸ್ತಾ ಇದೆ, ಏನೋ ನನಗೆ ಡವಳೇಶ್ವರ ಗ್ರಾಮಕ್ಕೆ ಬಹಳ ಅನ್ಯೋನ್ಯವಾಗಿರ್ತಕ್ಕಂಥ ಆತ್ಮೀಯ ಸೋದರರ ಬಾಂಧವ್ಯ ಈ ಡವಳೇಶ್ವರಕ್ಕಿದೆ ಅಂತ ನನಗೆ ಅನಿಸ್ತಾ ಇದೆ. ಬಹುಶಃ ಇವತ್ತು ಹುಲಿಯಾಳ ಗ್ರಾಮದಲ್ಲಿ ಕಾರ್ಯಕ್ರಮ ಇತ್ತು, ಅಲ್ಲಿ ಕೂಡ ನವರಾತ್ರಿ. ಆ ನವರಾತ್ರಿ ಕಾರ್ಯಕ್ರಮವನ್ನು ಬಿಟ್ಟು ಮೊನ್ನೆ ಬಂದಾಗ ನಮ್ಮ ಊರಿಗೆ ಪ್ರವಚನಕ್ಕೆ ಒಂದು ದಿವಸ ನೀವು ಬರ್ಬೇಕಂತ ಹೇಳಿದಾಗ ಆ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಇವತ್ತು ಈ ಗ್ರಾಮಕ್ಕೆ ಬಂದಿದ್ದೀನಿ ಅಂದರೆ ನನಗೂ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಯಾಕಂದರೆ ಈ ಗ್ರಾಮ ಆಗಾಗ ನಾನು ಹೇಳ್ತಾ ಇರ್ತೇನೆ, ಎಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಮನುಷ್ಯನಲ್ಲಿ ಸಂಸ್ಕಾರ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಸಂಸ್ಕಾರ ಇರಲಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ಸಂಸ್ಕೃತಿಯನ್ನು ಕಲಿಯಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ಕಲ್ತಿದ್ದೀವಿ, ಆದರೆ ಸಂಸ್ಕಾರ ಮಾತ್ರ ಇನ್ನೂ ನಮಗೆ ಕಲಿಯೋಕ್ಕಾಗ್ತಾ ಇಲ್ಲ.
ಯಾಕೆ ಆಗ್ತಾ ಇಲ್ಲ ಅಂದ್ರೆ 9 ದಿನಗಳ ನವರಾತ್ರಿಯಲ್ಲಿ ತಾಯಿ ಜಗನ್ಮಾತೆ ಆದಿಶಕ್ತಿಯಾಗಿರ್ತಕ್ಕಂಥ ಚಾಮುಂಡೇಶ್ವರಿ ದೇವಿ ಇವತ್ತು 8ನೇ ದಿವಸ, ನಿನ್ನೆ ದಿವಸ ಮಹಿಷಾಸುರ ಮರ್ದನನ್ನ ಹೊಡೆದಿರ್ತಕ್ಕಂಥ ದಿವಸ ಅದು ಕಾಳರಾತ್ರಿ ದಿವಸ ಆಗಿತ್ತು. ಬಹುಶಃ ಸುಮಾರು ಮಹಿಷಾಸುರ ಮರ್ದನನ್ನ ಹೊಡೆಯಬೇಕು ಕಾರಣ ಆಗಿದ್ರೆ ನೀವು ಶ್ರೀಗಳು ಬಹುಶಃ ಹೇಳಿರ್ಬೋದು ಈ ಪ್ರವಚನದಲ್ಲಿ ಅನಿಸ್ತಾ ಇದೆ ನನಗೆ. ಆ ಮಹಿಷಾಸುರ ಮರ್ದನನ್ನ ಹೊಡೆಯಬೇಕು ಅಂತ ತಾಯಿ ಸಂಕಲ್ಪ ಮಾಡಿದಾಗ ಮಹಿಷಾಸುರ ಮರ್ದನನ್ನ ಏನಂತ ತಿಳ್ಕೊಂಡಿದ್ದ ಅಂತ ಕೇಳಿದ, ಹಗಲಿರುಳು ಕೂಡ ಬ್ರಹ್ಮನ ತಪಶ್ಚರ್ಯವನ್ನ ಮಾಡಿ ವರವನ್ನು ಪಡ್ಕೊಂಡಿದ್ದವ. ಏನಂತ ವರ ಪಡೆದಿದ್ದ ಬ್ರಹ್ಮ ಅಂತ ಕೇಳಿದ್ರೆ, ನನಗ ಒಬ್ಬ ಸಾಮಾನ್ಯ ಮಹಿಳೆಯಿಂದ ನನ್ನ ಮರಣ ಆಗಬೇಕು ಅಂತ ತಿಳ್ಕೊಂಡಿದ್ದವ ಮಹಿಷಾಸುರ ಮರ್ದನ. ಮಹಿಷಾಸುರ ಮರ್ದನ ಕೇಳಿದಾಗ ಬಹಳ ಖುಷಿಯಿಂದ ಇಂದ್ರನನ್ನ, ದೇವತೆಗಳನ್ನ, ಮನುಷ್ಯರನ್ನ ಎಲ್ಲರೂ ಕೂಡ ಕಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನೀವು ಅಂತೀರಿ ಬಹಳ ಕಾಡಕತ್ತಿದ್ರೆ ಏನಂತ, ಬಹಳ ಖುಷಿಯವರೆಗೆ ನಾವು ಲಕ್ಷ್ಮಣ ನಡ್ಕೊಂಡು ಕಾಲಾಗಿ ಒಂದು ದೊಡ್ಡ ಚಪ್ಪಲ್ ಸಂಭವಕ್ರೆ ಲಕ್ಷ್ಮಣ ನಾವು ದರ್ಶನ ಮಾಡಂಗಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಲಕ್ಷ್ಮಣ ಜನ್ಮ ಕೊಟ್ಟು ಭೂಮಿ ತಂದಾಳ ಅನ್ನೋದ ನಾವು ಮರೆತು ಬಿಟ್ಟಿವಿ. ಹೌದು, ಲಕ್ಷ್ಮವ್ವ ನಮ್ಮನ್ನು ಭೂಮಿ ಎದಕ್ಕೆ ತಂದಾಳ ಅನ್ನೋದು ನಾವು ಮರೆತು ಬಿಟ್ಟಿವಿ. ನಾವು ಭೂಮಿಗೆ ಬಂದ ಮೇಲೆ ಏನನ್ನ ಮಾಡಬೇಕು ಅನ್ನೋದು ನಾವೆಲ್ಲ ಬಿಟ್ಟು ಬಿಟ್ಟಿವಿ. ನಾವು ಯಾರಾಗ ಬಿಟ್ಟು ಬಿಟ್ಟಿವ ಅಂತ ಕೇಳಿದ್ರೆ ಮಾಯ ಪ್ರಪಂಚ ಅನ್ನುವಂಥದ್ದೊಂದು ಜ್ವಾಲೆ ನಮ್ಮ ಹತ್ರ ಬರ್ತಾ ಇದೆ. ಆ ಮಾಯ ಪ್ರಪಂಚ ಅನ್ನುವಂಥ ಜಾಗಿ ಒಳಗೆ ನಾವು ಏನದಿವಲ್ಲ, ನಾವು ಎದಕ್ಕೆ ಬಂದೀವ ಅನ್ನೋದನ್ನ ಇಲ್ಲಿ ಮರೆತು ಬಿಟ್ಟಿದ್ದೀವಿ. ನಾವು ಹೇಳ್ತೀವಿ ಏನಂತ, ಲಕ್ಷ್ಮವ್ವ ನಮಗೆ ಬಹಳ ವರ ಕೊಟ್ಟಿಲ್ಲ. ಹೌದು, ವರ ಕೊಟ್ಟಿಲ್ಲ ಲಕ್ಷ್ಮವ್ವ. ನೀನು ಹಿಂದೆ ಹುಟ್ಟಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳಲ್ಲಿ ಎಷ್ಟೋ ಪಾಪ ಕರ್ಮಾದಿಗಳನ್ನ ಮಾಡಿ 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 ಎಲ್ಲಿಗೆ ಬಂದೀನಿ ಅಂದ್ರೆ ಕೊನೆ ಜನ್ಮ ನೀನು ಮಾನವ ಜನ್ಮಕ್ಕೆ ಬಂದಿದ್ದಿ. ಆ ಕರ್ಮ ನಿನ್ನದನ್ನ ತಿಳಿ ಬಂದು ಕಾಡಕತ್ತವ. ನಾವು ತಿಳ್ಕೊಂಡಿವಿ ಲಕ್ಷ್ಮಿ ಹೋದ್ರೆ ನಮಗೆ ಸುಖ ಆಗುತ್ತ. ಮುಂಜಾನೆ 2 ದಿನ ಕಡೆ ತಗೋತೀವಿ, ಬೆಳಗ್ಗೆ ಬೆಳಗ್ತೀವಿ. ಮತ್ತದು ಪೂಜಾರಿ ದಕ್ಷಿಣ ಕೇಳಿದ್ರೆ ಸಿಟ್ಟಿಗೆ ಬಂದು ಚಿಲ್ಲರಿಲ್ಲ. ಎಷ್ಟು ಬರ್ತೀವಿ ನಾವು ಹತ್ರ ಬರ್ತೀವಿ. ಈ ಜನ್ಮಕ್ಕೆ ನಾವು ಹುಟ್ಟಿ ಬಂದ ಮೇಲೆ ಭಗವಂತ ಹೇಳ್ತಾನೆ, ಆ ಮಹಿಷಾಸುರನ ಮರ್ದನವನ್ನು ಮಾಡಬೇಕಾದ್ರೆ ಸಾಮಾನ್ಯ ಕೆಲಸ ಆಗಿರಂಗಿಲ್ಲ. ಅದು ಆ ದೇವಿ ಹುಟ್ಟಬೇಕಾಗಿತ್ತು. ಇವತ್ತು ಈ ಪಾರಾಯಣ ನಡಿಬೇಕಂದ್ರೆ ಬಹುಶಃ ದೇವಿ ಜನಿಸಿದ್ದಿಲ್ಲ ಅಂದ್ರೆ, ಮಹಿಷಾಸುರನ ಮರ್ದನ ಮಾಡಿದ್ದಿಲ್ಲ ಅಂದ್ರೆ ನಾವು 9 ದಿನ ನವರಾತ್ರಿ ಹಬ್ಬ ಇವತ್ತು ನಡೀತಿದ್ದಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ಆ 9 ದಿನ ನವರಾತ್ರಿ ಹಬ್ಬದಗೋಸ್ಕರವಾಗಿ ಮಹಿಷಾಸುರನ ಹೊಡೆಯುವಾಗ ಎಲ್ಲ ದೇವಾನುದೇವತೆಗಳು ಹೋಗಿ ಎಲ್ಲಿ ಶರಣಾಗ್ತಾರ ಅಂದ್ರೆ, ಮಹಾದೇವ ಕೊಡ್ತಾನೆ, ವಿಷ್ಣು ಕೊಡ್ತಾನೆ, ಬ್ರಹ್ಮದೇವ ಇರ್ತಾನೆ. ಎಲ್ಲರೂ ಇದ್ರು ಕೂಡ ಆ ಮಹಿಷಾಸುರನನ್ನು ಏನು ಮಾಡ್ಕೊಳಕ್ಕಾಗೋದಿಲ್ಲ. ಎಲ್ಲಾ ದೇವತೆಗಳು ಕೊಡ್ತಾರೆ. ಅವಾಗ ಹೇಳ್ತಾರೆ, ಮಹಿಷಾಸುರನ ಮರ್ದನ ಮಾಡಲಿಕ್ಕೆ ಪರ್ವತರಾಜನ ಮಗಳಾಗಿರ್ತಕ್ಕಂಥ ಪಾರ್ವತಿ ದೇವಿ ಕನಸು ಬರಬೇಕಾಗಿದ್ದಾರೆ. ಅವಾಗ ಹೇಳ್ತಾರೆ, ಅವರೆಲ್ಲರೂ ಕೂಡ್ಕೊಂಡು ಆ ಮಹಿಳೆ ಬಂದಾಗ ಆಕೆ ಏನ್ ಹೇಳ್ತಾರ ಅಂತ ಕೇಳಿದ್ರೆ, ನಾನು ಹುಟ್ಟಿರ್ತಕ್ಕಂಥ ವೈಶಿಷ್ಟ್ಯ ಏನು ಅಂತ ಆ ತಾಯಿ ಕೇಳ್ತಾರೆ. ಅವಾಗ ಹೇಳ್ತಾರೆ, ಅವರು 2 ಪಾತ್ರದಲ್ಲಿ ಬರುತ್ತೆ. ಇದು ವರ್ಷ 2 ಪಾಠದವರು. ಇವತ್ತು ನಿನ್ನೆ ಮಹಾಕಾಲ ರಾತ್ರಿ ವಿಶೇಷತೆ ಒಂದು, ಇವತ್ತು ಮಹಾಗೌರಿ ವಿಶೇಷತೆ ಒಂದು, 2 ಬಂದಿದ್ದಾರೆ. ಆ ಒಂದನೇದ್ರೊಳಗೆ ಏನ್ ಹೇಳ್ತಾ ಇದ್ದಾರ ಅಂತ ಕೇಳಿದ್ರೆ, ಬಹುಶಃ ದೇವಾನುದೇವತೆಗಳೆಲ್ಲ ಆ ದೇವಿಯನ್ನ ಕರೆದು ಆಕಿನನ್ನ ಸೃಷ್ಟಿಯನ್ನ ಮಾಡಿ ಆ ಮಗುವಿಗೆ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡೋದ್ರ ಮುಖಾಂತರವಾಗಿ ಅವ್ರು ಏನನ್ನ ಸೂಚಿಸ್ತಾರೆ ಅಂದ್ರೆ, ನೋಡ್ರಿ ದೇವಿಗೆ 8 ಕೈಗಳಿದೆ, ಅಷ್ಟ ಕೈಗಳಿದ್ದಾವೆ. ಆ ಮಾತಿಗೆ ಆ ಅಷ್ಟ ಕೈಗಳಲ್ಲಿ ಕೂಡ ಏನೇನೇ ಅಂದ್ರೆ, ಒಂದೊಂದು ವಸ್ತುಗಳನ್ನ ಒಬ್ಬೊಬ್ರು ದೇವರ ಕೊಟ್ಟಿರ್ತಕ್ಕಂಥ ಸಂಕೇತಗಳನ್ನು ಇಟ್ಟಿದ್ದಾರೆ. ನಿಜ, ಎಲ್ಲ ಒಬ್ಬರ ಕೈಯಲ್ಲಿ ತ್ರಿಶೂಲ್ ಇದೆ, ಒಂದು ಕೈಯಲ್ಲಿ ಗದ ಇದೆ, ಒಂದು ಕೈಯಲ್ಲಿ ಬಿಲ್ಲು ಬಾಣ ಇದೆ.
ಇವೆಲ್ಲ ಕೂಡ್ಕೊಂಡು ದೇವಿಗೆ ಹೇಳ್ತಾರೆ ಮಹಿಷಾಸುರನನ್ನ ಮರ್ದನ ಮಾಡಬೇಕು ಅಂತ. ಅವಾಗ ಮಹಿಷಾಸುರನ ಮರ್ದನ ಮಾಡಬೇಕು ಅಂತ ಹೇಳಿದಾಗ ಆ ದೇವಿ 7ನೇ ದಿವಸ ಆಗಿರ್ತಕ್ಕಂಥ ಕಾಳರಾತ್ರಿಯನ್ನ ಆ ಮಹಿಷಾಸುರನ ಜೊತೆ ಹೋರಾಟ ಮಾಡ್ತಾಳೆ ತಾಯಿ ಜಗನ್ಮಾತೆ ಜಗಜ್ಜನನಿ. ಹೋರಾಟ ಮಾಡಿದಾಗ ಆ ಹೋರಾಟದ ಪ್ರತಿಫಲವಾಗಿರ್ತಕ್ಕಂಥ ದಿವಸ ಇವತ್ತು ನಾವು ಏನನ್ನ ಆಚರಣೆ ಮಾಡ್ತೀವಿ, 2ನೇ ದಿವಸ ಅಷ್ಟಮಿ ಅಂತ ಕರೆದು ಆ ತಾಯಿ ಹೊಸ ಪುನರ್ಜನ್ಮವನ್ನು ಪಡೆದಿದ್ದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಮಹಾಗೌರಿ ವ್ರತ ಅಂತ ನಾವು ಇವತ್ತು ಆಚರಣೆ ಮಾಡ್ತೀವಿ. ಸರಸ್ವತಿ ದೇವಿ ಅಂತ ಆಚರಣೆ ಮಾಡ್ತೀವಿ ನಾವು. ಆ ಮಹಾಗೌರಿ ಆಚರಣೆ ಎದಕ್ಕೆ ಮಾಡಬೇಕು ಅಂತ ತಿಳ್ಕೊಂಡಾಗ ಮಹಿಷಾಸುರನನ್ನು ಹೊಡೆದು ತಾಯಿ ಎಲ್ಲವಾಗಿ ಯಾವ ರೂಪ ತಾಳಿರ್ತಾಳೆ ಅಂದ್ರೆ ಕಾಳಿ ರೂಪವಾಗಿ ಕಪ್ಪು ಬಣ್ಣವನ್ನು ಧರಿಸಿಕೊಂಡಿರ್ತಾಳೆ. ಆ ಕಪ್ಪು ಬಣ್ಣವನ್ನು ಧರಿಸಿಕೊಂಡಾಗ ಆ ತಾಯಿ ಹೇಳ್ತಾರೆ, ಅವಾಗ ಒಂದು ಶಿವ ಬಂದು ಆ ತಾಯಿ ಅಂತಾನೆ ನಿನ್ನನ್ನು ನೋಡಿದ್ರೆ ಕರಿಕಾಳಿ ಹಾಗೆ ಕಾಲುತ್ತೀಯ ನೀನು ಅಂತ. ಈಗಾದರೂ ಕೂಡ ಕಾಳಿಕಾ ಮಾತಾ ಆರಾಧನೆಯನ್ನ ಮಾಡ್ತೀವಿ ಜಪ. ಆ ಕಾಳಿಕಾ ಮಾತೆಯನ್ನು ನೀನು ಕಾಳಿ ಅಂತ ಕರೆದಾಗ ಪಾರ್ವತ ದೇವಿಗೆ ಮುಜುಗರಾಗುತ್ತೆ. ಅವಾಗ ಏನ್ ಮಾಡ್ತಾಳೆ ತಾಯಿ ಅಂತ ಕೇಳಿದ್ರೆ ಬ್ರಹ್ಮದೇವರ ತಪಶ್ಚರ್ಯನ ಮಾಡಿಕೊಂಡು ಆ ಬ್ರಹ್ಮದೇವರಿಂದ ಹೊರ ಪಡ್ಕೋತಾಳೆ. ಏನಂತ, ನಾನು ಮೊದಲ ಯಾವ ರೂಪವನ್ನು ಧರಿಸಿದ್ದೀನೋ ಆ ರೂಪ ನನಗೆ ಮರಳಿ ಕೊಡುವ ಅಂತ ಕೇಳಿದಾಗ ಅಲ್ಲಿ ಪರ್ವತರಾಜನ ಮಗಳಾಗಿರ್ತಕ್ಕಂಥ ರೂಪ ಯಾವಾಗಿತ್ತಲ್ಲ ಅದನ್ನ ಸಮುದ್ರದಲ್ಲಿ ಹೋಗಿ ನೀನು ಮುಳುಗಿದಾಗ ನಿನ್ನ ರೂಪವೆಲ್ಲ ತೊಳೆದೋಗುತ್ತೆ, ಮೊದಲೇ ರೂಪ ನಿನಗೆ ಧಾರಣವಾಗುತ್ತೆ ಅಂತ ಬ್ರಹ್ಮದೇವ ಆಶೀರ್ವಾದ ಮಾಡಿದಾಗ ಪರ್ವತ ಎಲ್ಲಿದ್ದೇವೆ ಅಂತ ಕೇಳಿದ ಮಾನಸ ಸರೋವರದಲ್ಲಿ ತಾಯಿ ಮುಳುಗುತ್ತಾಳೆ ಪಾರ್ವತ ದೇವಿ. ಮಾನಸ ಸರೋವರದಲ್ಲಿ ಆ ತಾಯಿ ಮುಳುಗಿದಾಗ ಆ ಮಹಿಷಾಸುರನನ್ನ ಹೊಡೆದು ಮೈಯೆಲ್ಲ ಏನು ಕಪ್ಪಾಗಿತ್ತಲ್ಲ ಆ ಸರೋವರದಲ್ಲಿ ಮುಳುಗಿ ಆದ ತಕ್ಷಣ ಆಕೆ ತಾಯಿ ರೂಪ ಹೆಂಗಾಗುತ್ತೆ ಅಂತ ಕೇಳಿದ್ರೆ ಚಂದ್ರನ ಹಾಗೆ ಬೆಳದಿಂಗಳ ಹಾಗೆ ಬೆಳಕು ಬೀಳುವಂತ ಆ ತಾಯಿಯ ಬಣ್ಣ ಬರುತ್ತೆ. ಬಿಳಿ ವಸ್ತ್ರ ಧರಿಸ್ತಾಳೆ ತಾಯಿ. ಅವಾಗ ಎಲ್ಲಿ ಕುಂಡಿರ್ತಾಳೆ ಅಂದ್ರೆ ನಂದಿಯ ಮೇಲೆ ಕೂತಿರ್ತಕ್ಕಂಥ ದಿವಸ. ಅದು ನಮ್ದು ಇವತ್ತು ಯಾವ ದಿವಸ ಅಂತ ಕೇಳಿದ್ರೆ ಮಹಾಗೌರಿ ವ್ರತ ದಿವಸ. ಅದು 8ನೇ ದಿವಸ ಅಷ್ಟಮ ದಿವಸ ಅಂತ ಮಾಡ್ತೀವಿ. ಇವತ್ತು 8ನೇ ದಿವಸ ನಾವು ಅದನ್ನ ಆ ತಾಯಿಯನ್ನ ವಸ್ತ್ರಾಭರಣಗಳನ್ನು ನೋಡಿ ನಾವು ಪೂಜೆ ಮಾಡ್ತೀವಿ. ಇವತ್ತ ಬಿಳಿ ಹೂವನ್ನೇ ಏರಿಸ್ತೀವಿ. ತೆಂಗಿನಕಾಯಿದಲ್ಲಿರ್ತಕ್ಕಂಥ ಪ್ರಸಾದವನ್ನು ತೆಗೆದು ಅದನ್ನ ನೈವೇದ್ಯ ಮಾಡಿ ಅದನ್ನೇ ಹಿಡಿಬೇಕು. ತಾಯಿ 9 ಅವತಾರಗಳಲ್ಲಿ ಅವಾಗ ಕೇಳ್ತಾನೆ, ಈ ನವರಾತ್ರಿ ಪೂಜೆಯನ್ನು ಯಾಕೆ ಮಾಡಬೇಕು ಅಂತ ಕೇಳಿದಾಗ ಅವಾಗ ಹೇಳ್ತಾರೆ, 9 ದಿವಸಗಳ ಕಾಲ 360 ದಿವಸಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮಾದಿಗಳನ್ನ ನನ್ನನ್ನು ಯಾರು 9 ದಿವಸ ಆರಾಧನೆಯನ್ನ ಮಾಡ್ತಾರೋ ಅವರಿಗೆ ನಾನು ಆಶೀರ್ವಾದ ಮಾಡಿ 9 ದಿವಸ ಕೈಲಾಸದಿಂದ ಮೂಲಕ್ಕೆ ಬಂದು ನಾನು ಆಶೀರ್ವಾದ ಮಾಡುವ ದಿವಸ ಅದು 9 ದಿವಸ, ಅದು ನವರಾತ್ರಿ ದಿವಸ ಅಂತ ತಾಯಿ ಪ್ರಮಾಣ ಮಾಡಿರ್ತಕ್ಕಂಥ ದಿವಸ. ಆ ತಾಯಿ ಅವಾಗ 9 ದಿವಸ ವ್ರತ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಅವಾಗ ಹೇಳ್ತಾರೆ ಕೆಲವೊಂದಿಷ್ಟು ಮಾಡ್ಕೊಂಡು ವರ್ಷ ಮುಗಿಸೋಣ ಅನ್ಸುತ್ತೆ. ಟೈಮ್ ಭಾಳ ಮುಗಿಸೋನಿಗೆ ನೋಡಲ್ಲ ಕಾಯಿ ಮುಗಿಸ್ಕೊಂಡವರು ಭಾಳ ನೀವೆಲ್ಲರೂ ದಾಸ ಆಗಬಾರ್ದು ಅಂತ ನಿಮ್ಗೆ ಸ್ವಲ್ಪ ಹೇಳಿ ಮುಗಿಸ್ಬೇಕಾಗಿದೆ ಇವತ್ತು ಪ್ರವಚನ. ಅದಕ್ಕೆ ಏನು ಹೇಳ್ತಾರೆ, ತಾಯಿ 9 ದಿವಸ ನವರಾತ್ರಿ ಪೂಜೆಯನ್ನು ಮಾಡಿದ್ರು. ನವರಾತ್ರಿ ಪೂಜೆಯನ್ನು ಮಾಡುವಾಗ ಒಂದು ದಿವಸ ಕಟ್ಟಿ ಮೇಲೆ ನವರುಕುಂಡ ನಾಗಲಿಂಗ ಶಿಶುನಾಳ ಶರೀಪದ ಇವರು ಕುಡ್ಕೊಂಡು ಕಟ್ಟಿ ಮೇಲೆ ಕುತ್ಕೊಂಡು ಬಿಟ್ಟಿರ್ತಾರೆ. ಕುತ್ಕೊಂಡಾಗ ನಾನು ಕಮಲಾ ಸರ್ ಅಂತ ಒಬ್ಬನು 8 ಹೆಣ್ಣು ಕಳೆದಿರ್ತಾವ. 8 ಹೆಣ್ಣು ಕಳೆದಿರ್ತಾವ. ಕಮಲಾ ಸರ್ ಹೋಗಿ ಹುಡುಕ್ಯಾಡಿ ದಾಸೋಹ ಏನ್ ಮಾಡ್ತಾರ, ಅಲ್ಲೂ ಬಿಡು ಭಾಳ ಮಾಡಿ ಸಿದ್ದು ಪತ್ರಿಕೆ ಸೇರ್ತಾ ಇದಾರ. ಅವ್ರನ್ನ ನಾನು ಭೇಟಿ ಆಗಬೇಕು ಅಂತ ತಿಳ್ಕೊಂಡು ಎಲ್ಲಿ ಹೋಗ್ತಾನ ಅಂತ ಕೇಳಿದ ಆ ಸಿದ್ದು ಪತ್ರಿಕೆ ಸೇರುವ ನಾಗಲಿಂಗನ ಹತ್ರ ಶಿಶುನಾಳ ಶರೀಫನ ಹತ್ರ ಹೋಗ್ತಾನೆ. ಹೋದಾಗ ನಾಗಲಿಂಗನ ದರ್ಶನ ಮಾಡಿ ಕೇಳ್ತಾನ, ಯಪ್ಪ ನಮ್ಮ ಹೆಣ್ಣು ಕಳೆದವ ಏನಾದ್ರು ಸಿಗ್ತಾವ ಅಂತ ಕೇಳಿದಾಗ ಅದು ಎಲ್ಲಿಲ್ಲ, ಗೌಡ್ರ ತೋಟದ ಬಾಜು ಒಂದು ಕೆರೆ ಐತಿ, ಕೆರೆ ಒಬ್ಬಿಗೆ ಅವು ಮೈಯಾಗತ್ತವ ಅಲ್ಲಿ ಹೋಗಿ ಅಂತ ಕೇಳ್ತಾರೆ.
ಆ 8 ಹೇಳಿದಾಗ ಹೋಗಿ ನೋಡೋದ್ರಾಗೆ 8 ಏನು ಸಲಾತ ಇರ್ತಾವ. ಅಲ್ಲಿ ತಬಲಾಜಿ ಮಾಸ್ತರ್ ಬಂದು ಭಾಳ ಖುಷಿ ಆಗಿಬಿಡ್ತಾವ. ಏನಂತ ನಾನು 8 ಎಂಗಳು ಇವತ್ತು ಸಿಕ್ಬಿಟ್ಟು ಅಂತ ತಿಳ್ಕೊಂಡು ಅವ್ರಿಗೆ ಬಂದು ದರ್ಶನ ಮಾಡ್ತಾನ. ಮಾಡಿ ಏನಂತಾನ, ಯಪ್ಪ ನಾಳೆ ಬರು ನವರಾತ್ರಿ ಹಬ್ಬಕ್ಕೆ ನೀವು ಪ್ರವಚನಕ್ಕೆ ಬರಬೇಕು. ನಾನು 9 ದಿವಸದವರೆಗೆ ದೇವಿ ವ್ರತವನ್ನು ಆಚರಣೆ ಮಾಡ್ತೀನಿ. ನನ್ನ ಮನ್ಯಾಗ ಅಷ್ಟ ನಾ ದೇವಿ ಪಾರಾಯಣ ಓದಿ ಮುಗಿಸ್ತೀನಿ. ನೀವು ಅಲ್ಲೆಲ್ಲ 4 ಜನ ಬಂದಿರ್ತಾರ, ನಾನು ಹೆಂಗೆ ಕಷ್ಟ ಪ್ರಸಾದ ಮಾಡಿ ಹಾಕ್ತಾರ ಅಂತ ಖುಷಿ ಆಗ್ತಾನ. ಶರೀಪ ಹೆಂಗೆ ಮಾಡೋದು ಅಂತ ಇಲ್ಲಿ ಬೆಳೆಸಿದ ಶ್ರೀಗಳ ಶಾಲೆ ಇರುವುದಿಲ್ಲ ಅವಾಗ ಯಾರು. ಅವಾಗ ಸಂಸ್ಕೃತ ಓದ್ತಿದ್ದಿತ್ತು, ಏನು ಹೇಳೋದ್ರಿ ಅವ್ರು ನೀರಿನ ಬಾಟಿ ಕೊಡೋದು. ಜೈ ಮಂಗಲಂ ತಿಳಿದದ್ದು ನನಗಿಲ್ಲ. ಅಕ್ಷಿ ಬೋರ್ಗಲ್ಲಿಗೆ ಲಕ್ಷ್ಮಣಾಕ್ತ ಸ್ವಾಮಿ ಅಕ್ಷಿ ಬೋರ್ಗಲ್ಲಿಗೆ ನಮ್ಮ ತಮ್ಮಾಜಿ ಮಾಸ್ತರ್ ನೀರು ಹಾಕಿದಾಗ, ಯಾಕಂದ್ರೆ ಅದು ಮಾಯ ಅನ್ನೋದು ಬಿಡಂಗಿಲ್ಲ. ನಾ ಬಿಡ್ತೀನಿ ಅಂದರು ಬಿಡಲು ಈ ಮಾಯ ಸಂಖ್ಯೆ ಅಂದಾರ. ನಾವೆಲ್ಲಿ ಕೂತ್ರು ನೋಡೋದು ಮಂಗವ್ರಂಗ ಆ ಮನಸ್ಸು ನನಗೆ ಆ ಆಕಳಿಗೆ ಬರೋರು ನೋಡಿದ್ರೆ ಅಂಜಿಗೆ ಭಾಳ ಬರುತ್ತೆ. ಯಾಕಂದ್ರೆ ಆಮೇಲೆ ನಾನು ಮುಂಜಾನೆ ಅದಕ್ಕೆ ಈಗ ಎಲ್ಲಿ ಬರ್ಬೇಡಿ ಈ ಕಡೆ ಅಲ್ಲಿ ಹೋಗ್ಬೇಡ, ನಮ್ಮ ಕಡೆ ಆದ್ರೆ ನೀವು ಹಿಡ್ಕೊಂಡು ಹೋಗ್ತೀರ. ನವ್ರ ಮುಂದೆ ನಾಗಲಿಂಗ ತಬಲಾ ಮಾಸ್ತರ್ ನಮ್ಮ ಮನೆಗೆ ದೇವಿ ಪುರಾಣ ಹೇಳಕ್ಕೆ ಬರ್ಬೇಕ್ರಿ ಅಂತ ಹೇಳ್ತಾರ. ಅವಾಗ ಇಷ್ಟು ಶಾಲೆ ಇದ್ದಿದ್ದಿಲ್ಲ. ಸಂಸ್ಕೃತ ಓದಿ ಅದನ್ನ ಅರ್ಥ ಮಾಡ್ಕೊಂಡು ಅವರೇ ಹೇಳುವಂತ ಸಾಮರ್ಥ್ಯ ಭವಿಷ್ಯ ಇದ್ದಿದ್ದಿಲ್ಲ ಆಗಿನ ಕಾಲದಾಗ. ಎಲ್ಲರೂ ಅವರು ಸಂಸ್ಕೃತ ಓದಿ ಅದನ್ನ ವಿವರಣೆ ಮಾಡೋರು ಅವ್ರು ಹೇಳ್ತಿದ್ರು. ನಾಗಲಿಂಗಪ್ಪ ಶಿಕ್ಷಣ ಶರೀಫಿಗೆ ಏನ್ ಹೇಳ್ತಾರ, ಶರೀಫ ನಾವು ಓದ್ತೀನಿ, ನೀನು ಅದನ್ನು ವರ್ಣನೆ ಮಾಡು, ವಿವರಣೆಗಳನ್ನ ಹೇಳು ಅಂತ ಹೇಳ್ತಾರ. ಅವಾಗ ಶರೀಫತನ ಯಪ್ಪ ನಾವು ಊರೆಲ್ಲ ಅಡ್ಡಾಡಿ ಭಿಕ್ಷಾ ಬೇಡಿ ಕೂಡ್ತಿರ್ತಿದ್ದ 9 ದಿನ ಕೂಡ್ ಚಲೋ ಹಾಕ್ತಾನವ, ತಬಲಾಜಿ ಮಾಸ್ತರ್ ಮನೆಗೆ ಹೋಗೋಣ ಅಂತ. ಧವಳೇಶ್ವರ ಗ್ರಾಮದಲ್ಲಿ ಹೋಗಿ ಹೇಳ್ತಾರೆ ಎಲ್ಲರೂ, ನಾಗಲಿಂಗ ಬರ್ತಾನ ನಾಗಲಿಂಗ ಬರ್ತಾನ ನಾಗಲಿಂಗ ಬರ್ತಾನ ಅಂತ ತಿಳ್ಕೊಂಡ. ನಾಗಲಿಂಗನ ಶಕ್ತಿ ಹೆಂಗಿತ್ತಂದ್ರ ಅಗಾಧವಾಗಿರ್ತಕ್ಕಂಥ ಶಕ್ತಿ ನಾಗಲಿಂಗ ಅಂತ ಇತ್ತು. ತಬಲಾಜಿ ಮನೆಗೆ ನವರಾತ್ರಿಯ 9 ದಿವಸ ಪಾರಾಯಣಕ್ಕೆ ನಾಗಲಿಂಗ ಬರಾಕತ್ತಾನಂತ ತಿಳ್ಕೊಂಡ ಕೆಲವೊಂದಿಷ್ಟು ಜನರು ಮನೆಯವರೆಲ್ಲ ಕೂಡಿ ದಿನ 5-6 ಮಂದಿ ಬರೋದು ಹೋಗಿ ಒಂದು 500-600 ಮಂದಿ ಬರ್ತಾರ. ಅವ ಹೇಳ್ತಾನ, ತಬಲಾಜಿ ಮಾಸ್ತರ್ ಚಿಂತೆ ಹಚ್ಚಿದ್ರು, ನಾನು 1 ದಿನ ಅಟ್ಟ ನಾನು ಹೆಂಗೆ ಇಟ್ಟ ಇದ್ರಾಗ ಮಾಡ್ತಿದ್ಲು ಅವ್ರು ಅನ್ನ ಸಾರ ಉಣಿಸಿ ಕಳಿಸ್ತಿದ್ವಿ. 8 ಮಂದಿಗೆ ಎಲ್ಲಿ ನಾನು ಮಹಾಪ್ರಸಾದ ಮಾಡಿ ಈ ಮಾಸ್ತರ್ ದುಡ್ಡು ಹಚ್ಚಿದ್ರು ಪಾರಾಯಣ ಬಿಟ್ಟು. ಅವಾಗ ಅವ ಅಂದ ನಾಗಲಿಂಗ 1 ದಿವಸ ಪಾರಾಯಣ ನಡೀತು, 2 ದಿವಸ ನಡೀತು, 3 ದಿವಸ ನಡೀತು. ಈ ತಾಯಿ ಜಾತ್ರೆ ಒಳಗೆ ಎಷ್ಟು ಜನ ಸೇರಿ ಇಷ್ಟು ಜನ ಕೂಡ ಕತ್ಬಿಡ್ತು ನಾಗಲಿಂಗ ಪ್ರವಚನ. ಅವಾಗ ಹೇಳ್ತಾನೆ ಮಾಸ್ತರ್ ನಾಗಲಿಂಗ ಪೂಳಕ್ಕಿನಾಗ, ಯಪ್ಪ ಇವತ್ತ 4ನೇ ದಿನ ನಮ್ಮ ಮನ್ಯಾಗಿಂದೆಲ್ಲ ಏನ್ರ ಎಲ್ಲ ಖಾಲಿ ಆಗಿಬಿಡ್ತು. ನಾಳೆ ಒಂದಿನ ಲಾಸ್ಟ್ ರೀ, ನಾಳೆ ಪ್ರವಚನ ಮಾಡಾಗ ಯಾರು ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಂತ ಅನ್ಬೇಡ, ನಿಮ್ಮ ಕಾಲು ಹಿಡಿತೀನಿ ಅಂತ. ಅವಾಗ ಅವ್ರು ಹೇಳಿದ್ರತ್ತ, ಅದಕ್ಕೆ ಚಿಂತೆ ಮಾಡಬೇಡ ನೀನು, ನಾನಿದ್ದೀನಿ, ಯೋಚನೆ ಮಾಡಬೇಡ, ನಾಳೆ ನಡಿ ಬರ್ತಾರೆ ಇರಲಿಲ್ಲ. ಮರುದಿವ್ಸ ಪ್ರವಚನ ಆದಾಗ ಎಲ್ಲ ರೇಷನ್ ಆಗಿಬಿಟ್ಟಿತ್ತು, ಮನೆಯಾಗಿನ ಸಂತೆ ಆಗಿತ್ತು, ರಾತ್ರಿ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಅವಾಗ ಕಿವ್ಯಾಗ ಬಂದು ಹೇಳಿದ್ರು ಪ್ರವಚನ ಸ್ಟಾರ್ಟ್ ಆಗ. ಅಪ್ಪಗಳಿಗೆ ಹೇಳಿದಂತ ನಾಗಲಿಂಗ ಶ್ರೀಗಳಿಗೆ, ಯಪ್ಪ ಮತ್ತು ನಿನ್ನೇನ ಹೇಳಿ ನಿಮ್ಗೆ ಅದು ನೆನಪಾಯ್ತು, ಇನ್ನೊಂದು ನೆನಪು ಮಾಡಿ ಅಂತ ತಬಲಾ ಮಾಸ್ತರ್ ಏನಾಗೈತಿ ಅಂತ ಕೇಳಿದಂತ ಶ್ರೀಗಳು, ಏನಿಲ್ಲಪ್ಪ ನನ್ನ ಕೈಯಾಗ ಒಂದ ಮುಟ್ಟಿಗೆ ಐತಿಲ್ಲವ, ಮತ್ತು ಇಷ್ಟ ಕಡೆಯಾಗ ಸಾರು ಮಾಡಿದ್ದೀವಿ,
ಇಷ್ಟು ಜನರಿಗೆಲ್ಲ ಆಗಂಗಿಲ್ಲ. ಅದಕ್ಕೆ ನನ್ನ ಮನೆಯಾಗಿಂದೆಲ್ಲ ಖಾಲಿ ಆಗಿಬಿಟ್ಟೈತಿ ಇವ್ರಿಗೆ ಹಾಕಿ, ಮತ್ತು ಅದಕ್ಕೆ ನೀನು ಏನಾದರೂ ಒಂಚೂರು ಮಾಡೋದು ಅಂತ ಹೇಳಿದಾಗ ನಾಗಲಿಂಗ ಶ್ರೀಗಳು ಹೇಳಿದ್ರಂತ, ಅಷ್ಟು ಸುಂದರವಾಗಿರ್ತಕ್ಕಂಥ ಮಹಾತ್ಮ ಈ ಪುಣ್ಯಭೂಮಿ ಭಾರತ ದೇಶ, ಇದು ಭರತ ಖಂಡ. ಈ ದೇಶದಲ್ಲಿ ನಾವು ಹುಟ್ಟಿರ್ತಕ್ಕಂಥವ್ರು ಎಷ್ಟು ಪುಣ್ಯ ಮಾಡಿಲ್ಲ ಅಂತ ಕೇಳಿದ್ರೆ, ಯಾವ ದೇಶದಲ್ಲಿ ಕೂಡ ಸಾಧು ಸತ್ಪುರುಷರ ಸಂಸ್ಕಾರ ಅನ್ನುವಂಥದ್ದಿಲ್ಲ. ಆ ಸಂಸ್ಕಾರ ಇಟ್ಟಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಅದು ನನ್ನ ಭಾರತ ದೇಶ ಅಂತ ನಾವು ಇವತ್ತು ಹೆಮ್ಮೆಯಿಂದ ಹೇಳಬೇಕಾಗಿದೆ. ಬೇರೆ ದೇಶದಲ್ಲಿ ನಾವು ನೋಡ್ತೀವಿ, ಇವತ್ತಿನ ದಿವಸದಲ್ಲಿ ತಾಯಂದಿರಿಗೆ ಯಾರು ಕಿಮ್ಮತ್ ಕೊಡೋದಿಲ್ಲ, ಹೆಣ್ಮಕ್ಳಿಗೆ ಕಿಮ್ಮತ್ ಕೊಡೋದಿಲ್ಲ. ಆದರೆ ಇವತ್ತು ಈ ಭಾರತ ದೇಶದಲ್ಲಿ ತಾಯಂದಿರು ಬರ್ತಿದಾರ ಅಂತ ಕೇಳಿದ ಕೈ ಮುಗಿದಿರ್ತಕ್ಕಂಥ ಏಕೈಕ ಸಂಸ್ಕಾರದ ದೇಶ ಅದು ಭಾರತ ದೇಶ ಅಂತ ನಾವು ಕರೀಬೇಕು. ಈ ಭಾರತ ದೇಶದಲ್ಲಿ ನಾವು ಹುಟ್ಟಿರ್ತಕ್ಕಂಥವ್ರು ಎಷ್ಟು ಪುಣ್ಯ ಮಾಡಿದ್ದೀವಿ ಅಂತ ಕೇಳಿದ್ರೆ, ನಮ್ಮಲ್ಲಿರ್ತಕ್ಕಂಥ ಭಾವೈಕ್ಯತೆಯ ನಾಡು ನಮ್ಮ ದೇಶ, ಇದು ಭಾರತ ದೇಶ. ನಾವೆಲ್ಲ ಒಗ್ಗಟ್ಟಿನಿಂದ ಮಾಡ್ತಿರ್ತಕ್ಕಂಥ ದೇಶ ಇದು ನಮ್ಮದು. ಅದಕ್ಕೋಸ್ಕರವಾಗಿ ಅವರು ಹೇಳ್ತಾ ಇರ್ತಾರೆ, ನಾಗಲಿಂಗ ಹೇಳಿದ್ರಂತೆ, ಏನು ನನ್ನ ಹತ್ರ ಒಂದ ಮುದಿಗೆ ಎತ್ತಿರಬೇಕು ಅಂತ, ಇಷ್ಟು ಜನರಿಗೆಲ್ಲ ಹೆಂಗೆ ಮಹಾಪ್ರಸಾದ ಮಾಡೋಣ ಅಂತ ಕೇಳಿದಾಗ 4 ಕಡೆ ಹೇಳಿದ್ರಂತೆ ನಾಗಲಿಂಗ ಜ್ಞಾನಿಗಳು, ಒಂದ ಭೋಗನ ಇಡಬೇಡ, ಇವತ್ತು ಅಮ್ಮನ ಹಬ್ಬ ದ್ವಾರದಿದೆ, ಅದಕ್ಕೆ ನೀನು 4 ಭೋಗಾನಿಗಳನ್ನು ಇಡು, ಮತ್ತು ಸಾರಂತೂ ಮಾಡಿದ್ಯಾ ಈ ಗಡಿಗೆ ಒಳಗ, ಅದು ಬಹಳ ಮಾಡಿದ್ಯಾ, ಸಾರ ಸ್ವಲ್ಪೇ ಮಾಡಬೇಕಂತ ನೋಡಿ. ಎಂತ ವಿಚಿತ್ರ, ಇಷ್ಟು ಜನರಿಗೆಲ್ಲ ಇಷ್ಟು ಗಡಿಗೆ ಒಳಗೆ ಸಾರ ಸ್ವಲ್ಪ, ಮತ್ತು 4 ಏನೂ ಇಲ್ಲ, ಅಕ್ಕಿ ಒಂದು ಮುಟ್ಟಿಗಿದ್ದಾವ, 4 ಭೋಗಾನಿಗಳಿರಂತ ಶ್ರೀಗಳು ಹೇಳಿದ್ರು. ನಾಗಲಿಂಗ ಹೇಳುವಂತ ಮಾತನ್ನ ಹೇಳಿದಂತ, ನೀರು ಬಡ್ಡ ಒಲಿ ಹೊತ್ತಿಸಿ ಕುದಿಸಾಕಿಡು, ಆ ಎಲ್ಲ ಭೋಗಾನಿ ಒಳಗ 4 ಅಕ್ಕಿ ಕಾಳು ಹೋಗಿ ನೋಡೋಣ ಅಂತ ಹೇಳಿದಂತ. 8ನೇ ದಿವಸ ದೇವಿ ಪಾರಾಯಣ ಮುಗಿಸ್ಕೊಂಡ ಎಲ್ಲರಿಗೆ ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಂತ ಅವ್ರಿಗೆ ದಿನ ಹೇಳೋಲ್ಲ, ಪ್ರಸಾದ ಮಾಡ್ಕೊಂಡು ಹೋಗ್ರಿ ಮಾತಾಡ್ತರು ಅಂದ್ರು. ಇದು ಮಂದಿ ಮತ್ತ ತಬಲಾಜಿ ಹುಡುಗನ ಮತ್ತೆ ಕಡ್ಡಾಯ ಮತ್ತೆ ಈ ಸ್ವಾಮಿ ಸುಳ್ಳ ದರ್ಶನ ಇಟ್ಟು ಹೇಳಿದ್ರು ಕೂಡ ಈ ಸ್ವಾಮಿ ಮತ್ತೆ ಪ್ರಸಾದ ಮಾಡಲ್ಲ ಅಂದ್ರೆ ನಾನು ಏನೋ ಕಲ್ಲಿಗೆ ಒಗಸ್ಬೇಕಂತ ನಮ್ಮ ಸ್ವಾಮಿ. ಆವಾಗ ಶ್ರೀಗಳು ಹೇಳಿದಂತ ಪ್ರವಚನ ಮುಗಿಸ್ಕೊಂಡು ಮುಗಿದ ಮೇಲೆ ಪ್ರಸಾದ ಬರೆದಾಗ ಭೋಗಾನಿ ಮ್ಯಾಗ 1ನೇ ಭೋಗಾನಿ ಮ್ಯಾಗ ಕೈ ಇಟ್ಟ ಮ್ಯಾಗಿನ ಮುಚ್ಚಳ ತೆಗೆದು ನೋಡೋಟ್ರಲ್ಲಿ ಹೂ ಹೆಂಗೆ ಅರಳೈತಲ್ಲ ಹಂಗೆ ಲಕ್ಷ್ಮಿ ಆಶೀರ್ವಾದದಿಂದ ತುಂಬಾ ಅನ್ನ ಬೆಳೀತಂತ. ತುಂಬ 4 ಭೋಗಾನಿ ಒಳಗ ಮುಡ್ಗೋತ್ ಆದಾಗ 12 ಭೋಗಾನಿ ತುಂಬಿದ್ದು ಅಂತ ಹೇಳಿದಂತ ಮಾಸ್ತರ, ಇವತ್ತು 1 ದಿವಸ ನೀನು ಸುಮ್ಕೊಂಡ್ರು ನಾವ ಇಲ್ಲೆಲ್ಲ ತಾಯಿಯರಿಗೆ ಊಟಕ್ಕಾಗ್ತೀವಿ ಇಡ್ತೀವಿ ಅಂದಾಗ ಶರೀಫ ಹೇಳಿದಂತ, ಶರೀಫ ನಾನು ಅನ್ನ ನೀಡ್ತೀನೋ ನೀನು ಸಾರು ನೀಡಲ್ಲ. ಏನು ನಾನು ಅನ್ನ ನೀಡ್ತೀನಿ ನೀನು ಸಾರು ನೀಡಂತ ಶರೀಫ್ ಹೇಳಿದಾಗ, ಶರೀಫ್ ಮೊದಲ ಶರೀಫನೇಮ ಶರೀಫ್ ಏನು ಮಾಡ್ಯಾನ, ಸಾರಿನ ಗಡಿಗೆ ಆ ಮುದಿಕ್ ಮಾಡಿ ಇಟ್ಟಿದ್ದು ತಗೊಂಡು ಬರೋಟ್ರೊಳಗೆ ಇವ ಸಿದ್ಧ ಪತ್ರಿಕೆ ನಿಷೇಧಾಗ ಅದನ್ನ ಹೆಟ್ಟು ಬಿಡ್ತಾನ, ದಮ್ಮ ಅಂತೇಳಿ ಒಡೆದು ಬಿಡ್ತಾನ. ಮಣ್ಣಿನ ಗಡಿಗೆ ಅದು ಸಾರಿನ ಗಡಿಗೆ ಒಡೆದು ಬಿಡ್ತೈತಿ. ಒಡೆದಾಗ ಬಂದು ಹೇಳ್ತಾನ, ಯಪ್ಪ ನಾನು ಕೈಯಾಗಿ ಸಾರಿನ ಗಡಿಗೆ ಒಡೆದು ಬಿಡ್ತು, ಈ ಮಂದಿಗೆ ಸಾರಿ ನಂಬುದು ಅಂತ ಕೇಳ್ತಾನ. ಅವಾಗ ಹೇಳ್ತಾನ ಶ್ರೀಗಳು, ನಾಗಲಿಂಗಪ್ಪವ್ರು ಮಾತಾಡ್ತಾರ, ಏನಂತ ಹೇಳ್ತಾರಲ್ಲ, ಲೇ ಶರೀಫ ಎಲ್ಲ ಹರ್ಕೊಂಡು ಹೋಗಿತ್ತು ಅದ, ಅದು ಕರ್ಮ ಮಾಯ ಮಮಕಾರ 6 ಹೋಗ್ಯಾವ ಒಳಗಿಂದ, 1 ಉಳಿದಿರ್ತದ. ಅದು ಏನು ಇಷ್ಟ ಪರ್ಯಾಯ ಬಿದ್ದೈತದು ಅದ್ರೊಳಗೆ ಐತಿ ಇಲ್ಲ ಅಂತ ಕೇಳಿದಂತ. ಯಪ್ಪ ಇಷ್ಟ ಗುಣಪಿನ್ಯಾಗ ಪರ್ಯಾಯದಾಗ ಒಂದು ಇಷ್ಟ ಉಳಿದೈತಿ ಸಾಲ ಅಂತವ. ಅವಾಗ ಹೇಳಿದಂತ, ಅದು ಎಷ್ಟು ಸಾಲ ಬಿದ್ದತ್ತಲ್ಲ ಅಷ್ಟು ಮದ ಮಚ್ಚರ ಕಾಮ ಕ್ರೋಧಗಳಿಂದ ಇರ್ತಕ್ಕಂಥದ್ದೆಲ್ಲ ಶರೀರದಾಗಿ ಹೋಗಬೇಕು ಶರೀಫ, ಆತ್ಮದಾಗಿ ಇರ್ತಕ್ಕಂಥ ಜ್ಯೋತಿ ಆ ಸಾರಿನ ಕಾಣಕತ್ತಿತ್ತು, ನನಗೆ ಕಾಣಕತ್ತಿತ್ತ. ಅವಾಗ ಊಟಕ್ಕೆ ಕೂತ್ರಂತ, ಊಟಕ್ಕೆ ಕೂತಾಗ ಶರೀಫ ಸಾರು ನೀಡುವಂತ ಶ್ರೀಗಳು. ಸಾರು ನೀಡಂದಾಗ
ಅಣ್ಣ ಅಪ್ಪವ್ರ ನಾಗಲಿಂಗ ಶ್ರೀಗಳು ಹಾಕಿದ್ರ ಶರೀಫ ಅದ ಪಟ್ಟಿ ಒಳಗಿನ ತೆಗೆದಾಗ ಸಾರ ಹಾಕ್ತಿದ್ದಂತ. ಎಷ್ಟು ಮಂದಿ ಮುಂದೆ ಬಾದ್ರು ಕೂಡ ಆ ಸಾರ ಪಟ್ಟಿ ಒಳಗಿತ್ತಲ್ಲ ಅಟ್ಟ ಆ ಪಟ್ಟಿ ಒಳಗೆ ಸಾರ ಉಳಿದಿತ್ತಂತ. ಇದು ಯಾರ ಶಕ್ತಿಯೋ ಶರೀಫ ಅಂತ ಕೇಳಿದ್ರ ಧವಳೇಶ್ವರದಾಗ ಇರ್ತಕ್ಕಂಥ ಆದಿಲಕ್ಷ್ಮಿಯ ಸ್ವರೂಪದ ಹಣದೊಳಗಿತ್ತು ಶರೀಫ. ಆ ಶಕ್ತಿಯಲ್ಲಿ ಆ ತಾಯಿ ಬಂದ ಪುಣ್ಯೇಶ್ವರಿ ಅನ್ನಪೂರ್ಣೇಶ್ವರಿ ನಿಂತ ನೀಡಾಕತ್ತಾಳು ಶರೀಫ. ಅದಕ್ಕೆ ಇದೆಲ್ಲ ಒಂದು ಊಟ ಮಾಡಕತ್ತಿತ್ತು ಅನ್ನೋದು. ಅದಕ್ಕೆ 9 ದಿವಸಗಳ ಕಾಲ ನಾವು ಇವತ್ತು ದಾಸೋಹ ನಡೆಸಿವಿ ಅಂದ್ರೆ ಅದು ನಾವು ಪಟ್ಟಿರ್ತಕ್ಕಂಥ ದಾನ ಅಲ್ಲದು, ನಮ್ಮ ಮಗು ಪಟ್ಟಿರ್ತಕ್ಕಂಥ ದಾನ ನಾವು ಮಗು ಊಟ ಮಾಡತಕ್ಕಂಥ ಅಷ್ಟೇ. ಅದಕ್ಕೆ ತಾಯಿ ಋಣ ನಾವೆಷ್ಟು ಜನ್ಮ ಎತ್ತು ಬಂದರೂ ಕೂಡ ಮುಟ್ಸೋದಾಗಿಲ್ಲ. ಬಹುಶಃ ಈ ಸಂಸ್ಕಾರ ಅನ್ನುವಂಥದ್ದು ತಾವೆಲ್ಲರೂ ಕೂಡ ಮನೆ ಬಿಟ್ಟು ಪ್ರವಚನ ಕೇಳಕ್ ಬಂದಿರಿ. ನೀವೆಲ್ಲ ಮನೆ ಕಡೆ ಯಾರು ಚಿಂತೀರಿ ಇಲ್ಲ ಅಂತೀರಿ, ಎಮ್ಮೆ ಹಿಡ್ಕೊಂಡು ಹಂಗ ಬಂದನಂತೀರಿ. ಅದು ಚಿತ್ತ ಎಲ್ಲ ಆ ತಾಯಿ ಕೃಪೆ ಮೇಲೆ ಇರಬೇಕು. ಆ ತಾಯಿ ಏನ್ ಮಾಡ್ತಾಳ ಅಂತ ಕೇಳಿದ್ರೆ 9 ದಿವಸಗಳ ಕಾಲ ನವರಾತ್ರಿ ನಮಗೆ ಪೂಜಾ ಮಾಡೋದಾಗಲಿಲ್ಲ ಅಂದ್ರೆ ಅದರ ಬರೆದಾರ ಅವ್ರು ಏನಂತ ಬರ್ತಾರೆ, ಚಂದ ಬರೆದಿದ್ದಾರೆ ಅವರು. ಬಹುಶಃ ಇವರು ಬರೆದಿರ್ತಕ್ಕಂಥ ವಿಚಾರಗಳನ್ನ ಮಹಾತ್ಮರು ಒಂದೊಂದಾದ ಸಚ್ಚಿದಾನಂದ ಅವರು ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಅಂದ್ರೆ, ನೀನು ದೇವಿ ಪುರಾಣ ನೀವು 9 ದಿವಸ ಪೂಜಾ ಮಾಡಕ್ಕಾಗಲಿಲ್ಲ ಅಂದ್ರೆ ಪೂಜೆ ಮಾಡೋದು ದರ್ಶನ ಮಾಡ್ಬೇಕಂತ. ದರ್ಶನ ಮಾಡೋದು ನಮ್ಗೆ ಓದಾಕ ಆಗಲಿಲ್ಲ ಅಂದ್ರೆ ಕಡೆಗೆ ಆ ಬುಕ್ಕಾರ ಮನೆಯಾಗ ಇಡಬೇಕಂತ ದೇವಿ ಪಾರಾಯಣ ಪುಸ್ತಕ. ಆ ಪುಸ್ತಕ ಎದಕ್ಕಿರ್ಬೇಕು ಅಂತ ಕೇಳಿದ್ರೆ ಅದ್ರೊಳಗೆ ಎಂಥ ಶಕ್ತಿ ಅಡಗೈತಂದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕಗಳ ಶಕ್ತಿ ಓಡಿಸೋದು ಎದರಲ್ಲಿ ಐತಂತ ಕೇಳಿದ್ರೆ ಆ ದೇವಿ ಪುರಾಣ ಪಾರಾಯಣದ ಬುಕ್ಕದಲ್ಲಿ ಐತಂತ ನಾವು ಇವತ್ತು ಹೇಳಬೇಕಾಗಿದೆ. ಅಂತ ಒಂದು ದೇವಿ ಪುರಾಣಗಳನ್ನ ಎಲ್ಲ ತಾಯಿಯಂದಿರುವ ಒಂದು ವಿಚಾರ ಹೇಳ್ಬೇಕಂದ್ರೆ ಪ್ರತಿ ಶುಕ್ರವಾರ ಅಥವಾ ಹುಣ್ಣಿಮೆಗೆ ಅಥವಾ ಅಮಾವಾಸ್ಯೆಗೆ ನಿಮ್ಗೆ ಸಮಯ ಸಿಕ್ಕಾಗ ನಿಮ್ಮ ಮಕ್ಕಳಿಗೆ ಆ ಪಾರಾಯಣದ ರೂಢಗಳನ್ನು ಮಾಡಿದ್ವಿ. ಯಾಕಂದ್ರೆ ಈ ಧವಳೇಶ್ವರ ಗ್ರಾಮದಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿ 9 ದಿನ ನವರಾತ್ರಿಯ ದೇವಿಯ ಆರಾಧನೆ ಯಾಕೆ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ನಿಮ್ಮೆಲ್ಲರ ಮನಸ್ಸು ಶುದ್ಧೀಕರಣ ಆಗಬೇಕು, ನಾವೆಲ್ಲರೂ ದೇವಿಯ ಕೃಪೆಗೆ ಪಾತ್ರರಾಗಬೇಕಂತ ತಿಳ್ಕೊಂಡು ಇವತ್ತು ಈ ಪಾರಾಯಣ 9 ದಿವಸಗಳ ಕಾಲ ನಡೀತಾ ಇದೆ. ಉಪವಾಸ ಮಾಡ್ತಾರೆ, ಅಮ್ಮ ನಡ್ಕೋತಾರೆ. ಆ ತಾಯಿ ಜಗನ್ಮಾತೆ ಆ ಮಹಾಲಕ್ಷ್ಮಿ ಅಂತಕ್ಕಿದ್ದಾಳೆ ನಮ್ಮ ಶಕ್ತಿ ದೇವತೆ ಆಗಿ ಇವತ್ತು ಹೊರಹೊಮ್ಮುವಂಥ ವಿಚಾರಗಳನ್ನು ನಾವೆಲ್ಲರೂ ಗಮನಿಸಿದ್ದೀರಿ. ಇಲ್ಲಿವರೆಗೆ ಬಹುಶಃ ನಾನು ಅನ್ಸಿದ ಮಟ್ಟಿಗೆ ಪ್ರವಚನಕ್ಕೆ ಇಷ್ಟು ಜನ ಕೂಡಿದ ನವರಾತ್ರಿ ಅಂದ್ರೆ ಇದ ಫಸ್ಟ್ ಅಂತ ನಾನು ಅನಿಸ್ತಾ ಇದೆ ಈ ಧವಳೇಶ್ವರದಾಗ. ಯಾಕೆ ಇಷ್ಟು ಜನ ಕೂಡಿದೆ ಅಂದ್ರೆ ಯಾಕೆ ಇಷ್ಟು ಜನ ನೋಡಾಕತ್ತಿದ್ವಿ ಅಂದ್ರೆ ಕಟ್ಟೂರು ಊರಾಗ ಮನೆ ಒಂದ್ ಕಡೆ ಆ ಊರ ಹೆಸರುಗಳನ್ನ ಮಾತು ಮುಂದಿನ ವರ್ಷ ನಾನು ಕರೆಯಾಕಿಲ್ಲ, ಅವ್ರ ಊರ ಹೆಸರು ಹೇಳೋದಿಲ್ಲ. ಅದಕ್ಕೆ ಅವ್ರು ಹೇಳಿದ್ ಏನಂತ, ಇಟ್ಟಾಗ ಮನೆ ಕಡೆ ಕೂಡೈತಿ ಪ್ರವಚನ ಕೇಳಾಗ ಸ್ವಾಮಿ ಖಾಲಿಯದಲ್ಲೇ ನಾವು ತರಗ ಕಟ್ಟಿ ಮಾಡಿ ಮಗಳಿಗೆ ಕಟ್ಟಬೇಕಾಗಿತ್ತು. ಇಲ್ಲ ಪ್ರವಚನ ಕೇಳೋದು ಆ ನವರಾತ್ರಿ ಇವತ್ತು ಘೋಷಣೆ ಅದು ಕರ್ಚಿಕಾಯಿ ತರಗಿನ ಮ್ಯಾಲ ಬೇರೆ ಮಾಡ್ತಾರೆ. ಹಳ್ಯಾಗ ಮಗಳಿಗೆ ಕಟ್ಟುದು ಇದ್ರ ಮ್ಯಾಲ ಬೇರೆ ಅವರು ಇಲ್ಲಿ ಕೂತವ್ರು ಏನಾಗಿರಲ್ಲ, ಇಲ್ಲಿ ಕೂಡಿರಲ್ಲ. ಇಲ್ಲಿ ಕೂಡಿರ್ತಕ್ಕಂಥವ್ರು ಯಾರ ಕೃಪೆಗೆ ಪಾತ್ರದಾರ ಅಂತ ಕೇಳಿದ ನಿಮ್ಮ ಕರ್ಚಿಕಾಯಿ ನಿಮ್ಮ ಹೋಳಿಗೆ ನಿಮ್ಮ ತರಗ ಮಾಡಕ್ ಯಾರು ಬರ್ತಾಳಂದ್ರ ನಮ್ಮ ಅವು ಲಕ್ಷ್ಮೋ ಬರ್ತಾಳ ಅಂತ ಯಾರೇ ಮಾಡ್ತಿದ್ದೆ ಅಂತ ನಾನು ಹೇಳ್ತಿದ್ದೀನಿ. ಆ ತಾಯಿ ಎಲ್ಲಿ ಕರೀತಿದೆ ಬರುವಂತ ಆದಿಶಕ್ತಿ ಇದ್ದಾಳ. ನಿಮ್ಮ ಕರ್ಚಿಕಾಯಿ ಅನ್ನಕ್ಕೆ ಹೋಗುದಿಲ್ಲ ನಾನು ಹಗಲೆಲ್ಲ ಯಾಕಂದ್ರೆ ನಾನು ಹಗಲೆಲ್ಲ ಒಟ್ಟರು ಮತ್ತೆ ಬಾಯಿ ಕರ್ಕೊಂಡು ಶುರು ಮಾಡ್ತಾರೆ. ಇಲ್ಲಿ ನಮ್ಮ ಪ್ರವಚನ ಇಟ್ಟೊಳಗಿತ್ತು ತರಗ ಕರ್ಚಿಕಾಯಿ ಹಿಂಗಾಗಬಾರ್ದು. ಅದಕ್ಕೆ ಆ ವ್ಯವಸ್ಥೆಯಲ್ಲಿ ಬಿಟ್ಟು ನಾವೆಲ್ಲರೂ ಕೂಡ ದೇವಿ ಕೃಪೆಗೆ ನಾವೆಲ್ಲರೂ ಬದಿರನ್ನುವಂಥ ಒಂದು ಸಂಸ್ಕಾರ, ಒಂದು ಸಂಸ್ಕೃತಿಯ ಊರಾಗಿರ್ತಕ್ಕಂಥದ್ದು. ನಾನು ಆಗಾಗ ಈ ಊರಿಗೆ ಬರ್ತಾ ಇರೋದನ್ನ ನೋಡಿದ್ರೆ ನಂಗೆ ಬಹಳ ಖುಷಿ ಅನಿಸ್ತಾ ಇರ್ತಾರೆ. ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ಇದೇ ಊರನ್ನು ಎಲ್ಲರೂ ಕೂತ್ಕೊಂಡು ಬಂದು 2 ದಿವಸವರೆಗೆ ನಮ್ಮ ಜಾತ್ರೆಯನ್ನ ಮಾಡಿ ವಿಶೇಷತೆ ಮಾಡ್ತಿರ್ತಕ್ಕಂಥದ್ದನ್ನ ನೋಡಿದ್ರೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಈ ಊರು, ಈ ಗ್ರಾಮ ಇನ್ನೂ ಆ ತಾಯಿ ಯಾವುದೇ ಸುಖ
ಸಂಪತ್ತು ಭಾಗ್ಯಗಳನ್ನು ಪಟ್ಟಿ ಬರುವಂತ ಎಲ್ಲ ಭಾಗ್ಯಗಳನ್ನ ಆ ಮಲ್ಲಿಕಾರ್ಜುನ, ಆ ಬ್ರಹ್ಮಾಂಬ ತಾಯಿ ಮತ್ತು ಲಕ್ಷ್ಮೀದೇವಿ ಆ ಮಾಡ್ತಿರ್ತಕ್ಕಂಥ ಕಾರ್ಯದಲ್ಲಿ ಯಶಸ್ವಿ ಕೊಡ್ಲಿ ಅನ್ನುವಂತ ನಾನು ಮಾತನ್ನು ಹೇಳುತ್ತಾ, ಬಹುಶಃ ನಮ್ಮ ನಿಜವಾಗಿರ್ತಕ್ಕಂಥ ಶರಣರು, ಯಾಕಂದ್ರೆ ಇಲ್ಲಿ ಗೊತ್ತಾದ ಮಾಡಿದ್ರು ಆ ಬಸವಣ್ಣಕ್ಕೂ ಶಿವಪ್ಪನು ನಂದಿ ಕುಂಡಿಸಾಗಿ ಇವ್ರು ನನ್ನ ಗಟ್ಟಿ ಕುಂಡಿಸಿದ್ರು. ಯಾಕಂದ್ರೆ ಸ್ವಾಮಿಗಳು ಮಾತಂದ್ರೆ ನೋಡ್ತಾನೆ ನಾನು ಇದು ಕಲಿಯುಗದಾಗ ನಾಗಲಿಂಗ ಅದ. ಅದಕ್ಕಾಗಿ ನೀವು ಎಲ್ಲರೂ ಕುಡಿಸಿದ್ರು ನನಗೆ ಈ ಗಿಡಕ್ಕೆ ಒಂದು ಕಳೆದು ನಾನು ಬಹುಶಃ ನೀವು ಸ್ವಾಮಿ ಯಾವ್ದು ಓಡ್ಬೇಕಂದ್ರೆ ಓಡ್ ಮಾತ್ರ ಹಿಡ್ಕೊಳ್ಳೇ ಕಮಿಟಿ ಕುಡಿಸ್ತಾ ಇದ್ದೀವಿ. ಅದಕ್ಕೆ ಅವ್ರು ಶರಣರು ನೋಡೋಣ, ಅವನಿಗೆ ಎಷ್ಟು ಜ್ಞಾನ ಇದೆ, ಅವನಿಗೆ ಕೇಳಬೇಕಂದು ಲವಲಭ್ಯ ಎಷ್ಟಿದೆ. ಅವ ಕುತ್ಕೊಂಡು ಇಲ್ಲಿ ಕುಂತ ಯಾವ ಕುಂತ ಹಳ್ಳವಾದ್ರೆ ನೋಡೋದ ಇವ್ರು ಇಲ್ಲಿ ಹೇಳೋದು ಅಪ್ರೋಚ್ ನಿಲ್ಲಿಸಿದ್ರು. ಯಪ್ಪ ಇಲ್ಲಿ ಗಾಡಿ ನೋಡಿ ಗೇಟಾಕತ್ತೆ ನೀವು. ಅವ ಅಲ್ಲಿಂದ ಬಂದು ನಮ್ಮ ತಬಲಾಜಿ ಮಾಸ್ತರ್ ಮನೆಗೆ ಕರ್ಕೊಂಡು ಕೂತ್ರು. ಅವ್ರು ಹೆಂಗಾಗಿ ತಬಲಾ ಬಾರಿಸಿದ್ರೆ ಹಂಗಾಗಿ ಗೋನ್ ಅಳಗಾಡಿಸ್ತಿದ್ದ. ಆ ಗೋನ್ ಎದಕ್ಕೆ ಅಳಗಾಡಿಸ್ತಿದ್ದ ಅಂದ್ರೆ ಆ ಗುರುವಿನ ಪಾತ್ರ ಅಳಗಾಡಿಸ್ತಿದ್ದ. ಅಂತ ಒಂದು ಭಕ್ತಿ, ಒಬ್ಬ ಮಂದಗತಿಯಾಗಿರ್ತಕ್ಕಂಥ ಮಗುವನ್ನ ಈ ಪುಣ್ಯಭೂಮಿ ತಾಯಿ ನಾಡು ಇವತ್ತ ಮಗುವನ್ನ ಪ್ರವಚನ ಕೇಳಾಕ ಹಚ್ಚೈತಿ ಅಂತ ಕೇಳಿದ ಆ ತಾಯಿ ಜಾಗೃತ ದೇವಿ ಮಹಾಲಕ್ಷ್ಮಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಅಂತ ತಾಯಿಯ ಕೃಪೆ ಈ ನಾವು ಕಲಿಯುವುದಾಗಿ ನಾವಿನ್ನ ಮೂರ್ವತ್ತು ನಮ್ಮ ದಾರಿ ಬಿಡಲು ಅಂತ ಮಾತನ್ನ ಹೇಳಿ ಮತ್ತು ಅಲ್ಲಿಗಾಗಿ ಸ್ವಾಮಿ ಮಾತನ್ನು ಮುಂದುವರೆದಿದ್ದೇನೆ ಅಂತ ಹೇಳಿ ಎಲ್ಲರಿಗೂ ಕೂಡ ಆ ಭಗವಂತ ಕರುಣಿಸಲಿ ಅನ್ನುವಂಥ ಮಾತನ್ನು ಹೇಳಿ ಮಾತಾಡೋದ್ರಲ್ಲಾಗಲಿ ಹೇಳೋದ್ರಲ್ಲಾಗಲಿ ಎಲ್ಲರಲ್ಲಿ ಕೂಡ ಲೋಪದೋಷಗಳಾದರೂ ಕೂಡ ತಮ್ಮ ಮನೆ ಮಗನಂತ ನನ್ನನ್ನು ಸ್ವೀಕಾರ ಮಾಡಿ ನನ್ನ ಮಾತಿಗೆ ಮಂಗಲವನ್ನು ನೀಡ್ತಾ ಇದ್ದೇನೆ. ಜೈ ಮಂಗಲಂ ಜೈ ನಮ. ಅಂದ್ರೆ ಮೊದಲಂದ್ರೆ ಗಪ್ಪುಟ್ರಿ, ಈಗ ಅಂದ್ರೆ ಜೋರ್ ಎತ್ತಿಗೆ ಏನು ಕಾರಣ ಅಂದ್ರೆ ಮುಗುಸು ಸ್ವಾಮಿ ನಾವು ಮುದತ್ತಕ್ಕೆ ಅನ್ನ ನಾವು सद्गुरु सोमेश्वर महाराज की जय ಅನ್ನುವುದು ತಪ್ಪು ಮಾಡಿ ಕೈ ಎತ್ತಿ ಜಯ ಅಂತ ಅರೆ ನಾವು ಜಯ ಅಂದಿವಲ್ಲ, ಕೈ ಎತ್ತಿ ಜಯ ಅಂದಿವಂದ್ರೆ ಯಪ್ಪ ಇದೊಟ್ಟು ಜೈಕಾರದಿಂದ ಈ ಶರೀರದಿಂದ ಇದು ನಿನಗಾಗಿ ಇರುವುದಲ್ಲ, ಇದು ಕೈ ಎತ್ತಿ ಜಯ ಎಂಬುದಿದೆ. ನಾನು ಗೊತ್ತಿದ್ದಿರಿ ಪಂಚಾಚಾರ ಶ್ರೀಗಳು ನನಗೆ ಇದನ್ನು ಹೇಳ್ಕೊಟ್ಟಾರ. ನಮ್ಮನೆ ಪ್ರವಚನ ಪ್ರಾಣ ಎರಡು ಕೈ ಎತ್ತಿ ಜಯ ಸರ್ ಇವು ಹಿಂಗ ಕೂತ್ರಂದ್ರೆ ಆಕೃಷ್ಟವಾದ ನೈಯಾಗಿರ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ಅದಕ್ಕೆ ಕೇಳ್ಯಾರ ಅವರು ಮಲ್ಲಿಕಾರ್ಜುನ